ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಮ್ಮ ಸಹಾಯ ನನಗೆ ಅತಿ ಅಮೂಲ್ಯವಾದದ್ದು. ಅದು ನನ್ನ ಉಸಿರನ್ನು ಕಳೆದುಕೊಳ್ಳದಂತೆ ತಡೆಯುತ್ತೆ. ನೀವು ನನಗೆ ಉಸಿರು ಕೊಟ್ಟವರು, ನೀವು ನನಗೆ ಜೀವ ಕೊಟ್ಟವರು. ಹಾಗೆಯೇ ನನ್ನ ಎಲ್ಲ ವಿಶ್ಲೇಷಣೆಗಳಿಂದ ಪ್ರೀತಿಯಿಂದ ನೋಡಿದವರು, ಆಶೀರ್ವಾದ ಮಾಡಿದವರು. ನಿಮ್ಮ ಆಶೀರ್ವಾದ ಬಿಟ್ಟು ನನಗೇನೂ ಇಲ್ಲ. ಸೊ ಇವತ್ತು ನಾನೊಂದು ವಿಚಾರದ ಬಗ್ಗೆ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಅದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು. DK ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡುತ್ತಿರುವವರು ಯಾರು? ಅವರ ವಿರುದ್ಧ ಒಂದು ವ್ಯೂಹ ಏನಿದೆ ಅದು ಸೃಷ್ಟಿಯಾಗ್ತಾ ಇದೆಯಾ? ಇದು ಬೀರುವ ರಾಜಕೀಯ ಪರಿಣಾಮಗಳೇನು? ನಾನು DK ಶಿವಕುಮಾರ್ ಅವರ ಶಕ್ತಿಯ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ, ಅಥವಾ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಅರ್ಹರೋ ಅನರ್ಹರೋ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಹಾಗೇನೋ ಅವರ ಇತಿಹಾಸದ ಬಗ್ಗೆನೂ ನಾನಿಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ನಾನು ಮಾತನಾಡುತ್ತಿರುವುದು DK ಶಿವಕುಮಾರ್ ಅವರ ವಿರುದ್ಧ ಸೃಷ್ಟಿಯಾಗಿರುವ ವ್ಯೂಹ. ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇವರೆಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದರೂ ಕೂಡ ಅವರಲ್ಲಿರುವ ಸ್ಪಷ್ಟತೆ ಅಂದರೆ DK ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬಾರ್ದು. ಅದಕ್ಕಾಗಿ ಒಂದು ವ್ಯೂಹ ರಚನೆಯಾಗಿದೆ ಅಂತ. ಹಾಗೆಯೇ 2 ವರ್ಷಗಳ ನಂತರ DK ಶಿವಕುಮಾರ್ ಏನು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವ ವರದಿಗಳು, ಸುದ್ದಿಯೋ ವದಂತಿಯೋ ಏನೋ ಒಂದು ಇದೆಯಲ್ಲ, ಯಾವ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗದಂತೆ ನೋಡಿಕೊಳ್ಳಬೇಕು ಅನ್ನೋ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯತ್ನ ಈಗಾಗಲೇ ಪ್ರಾರಂಭ ಆಗಿದೆ. ಯಾರ್ಯಾರು ಆ ಯತ್ನ ನಡೆಸ್ತಾ ಇರುವವರು? ಒಂದು, ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಇಷ್ಟ ಇಲ್ಲ. 2.5 ವರ್ಷಗಳ ನಂತರ ಸಿದ್ದರಾಮಯ್ಯ DK ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅನ್ನೋದಕ್ಕೂ ಅವರು ಸಹಮತ ಇಲ್ಲ. 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು DK ಶಿವಕುಮಾರ್ ಅವರ ಬೆಂಬಲಿಗರು ಏನಿದ್ದಾರೆ ಅವರ ಯತ್ನ. ಆ ಯತ್ನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಈ ಯತ್ನ ಪ್ರಾರಂಭ ಆಗಿದೆ. ದಟ್ಸ್ ದ ಫಸ್ಟ್ ಥಿಂಗ್. 2ನೇದು, ಮೋದಿ ಮತ್ತು ಅಮಿತ್ ಶಾ. ಕರ್ನಾಟಕದ ಮಟ್ಟಿಗೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ DK ಶಿವಕುಮಾರ್ ಒಂದು ಪ್ರಬಲವಾದ ಒಬ್ಬ ರಾಜಕಾರಣಿಯಾಗಿ ಕಾಣ್ತಾ ಇದ್ದಾರೆ. ರಾಜಕೀಯ ವ್ಯೂಹಗಳನ್ನು ಅವರು ರಚಿಸಬಲ್ಲರು ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತಿದೆ. ಅದಕ್ಕೆ ಕಾರಣ ಒಂದು, DK ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ. ಅವರು ಪಕ್ಷವನ್ನು ಸಂಘಟಿಸಬಲ್ಲರು ಅನ್ನುವುದು ಈಗಾಗಲೇ ಎಲ್ಲರಿಗೂ ಕೂಡ ಅರಿವಾಗಿರುವ ವಿಚಾರ. 2ನೇದು, DK ಶಿವಕುಮಾರ್ ಅವರ ಸಂಪನ್ಮೂಲ. ಆ ಸಂಪನ್ಮೂಲ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಕೆಯಾಗುತ್ತೆ ಅಂತ. ಈಗ 5 ರಾಜ್ಯಗಳ ಚುನಾವಣೆ ಏನು ಬರ್ತಾ ಇದೆ, ಆ ರಾಜ್ಯಗಳಲ್ಲಿ ಪ್ರಮುಖವಾಗಿ ತೆಲಂಗಾಣ. ಸೊ ಸಂಪನ್ಮೂಲಗಳನ್ನು DK ಶಿವಕುಮಾರ್ ಕ್ರೋಢೀಕರಿಸಿ ಕೊಡ್ತಾರೆ ಚುನಾವಣಾ ವೆಚ್ಚಕ್ಕೆ ಅನ್ನೋದು ಅಮಿತ್ ಶಾ ಅವರ ನಂಬಿಕೆ. ಇದನ್ನು ತಡಿಬೇಕು. ಇದರ ಜೊತೆಗೆ ಈ 5 ರಾಜ್ಯಗಳ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆ ಬರುತ್ತೆ. ಆಗಲೂ ಕೂಡ ಸಂಪನ್ಮೂಲಗಳ ಕ್ರೋಢೀಕರಣದ ಜವಾಬ್ದಾರಿ DK ಶಿವಕುಮಾರ್ ಅವರ ಮೇಲೆ ಬೀಳುತ್ತೆ. ಹಾಗೆ ನೋಡಿದರೆ ಹೀಗೆ ಇಷ್ಟೇ ಅಲ್ಲ, ಸುಮಾರು 1 ದಶಕದಿಂದ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ
ಕೆಲಮಟ್ಟಿಗೆ ಸಂಪನ್ಮೂಲದ ವ್ಯವಸ್ಥೆ ಮಾಡಿದರು ಡಿ ಕೆ ಶಿವಕುಮಾರ್. ಈಗ ಡಿ ಕೆ ಶಿವಕುಮಾರ್ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡದಂತೆ ನೋಡಿಕೊಳ್ಳಬೇಕು ಅನ್ನುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಅಥವಾ ಅಮಿತ್ ಶಾ ಮೋದಿಯವರು ಬಂದಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಾಗಾಲೋಟವನ್ನು ತಡೆಗಟ್ಟುವುದಕ್ಕೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳುವ ಒಂದು ಯತ್ನದಲ್ಲಿ ಕೇಂದ್ರ ಸರ್ಕಾರ ಇದೆ. ಅದಕ್ಕೂ ಬೇಕಾದಷ್ಟು ವಿವರಗಳನ್ನು ನೀಡ್ಬೋದು. ಇನ್ನು ಮೂರನೆಯವರು ಅವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಭಯ ಇದೆ. ಅವರು ಒಂದೊಮ್ಮೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಚಕ್ರಾಧಿಪತ್ಯ ಉರುಳುತ್ತೆ, ತಮ್ಮ ಒಕ್ಕಲಿಗರ ಸಾಮ್ರಾಜ್ಯ ಉರುಳುತ್ತೆ ಅನ್ನುವ ಭಯ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗಿದೆ. ಆ ಕಾರಣಕ್ಕಾಗಿ ನೀವು ಗಮನಿಸಿರ್ಬೋದು, ಕಳೆದ ಕೆಲವು ದಿನಗಳಿಂದ, ಕೆಲವು ತಿಂಗಳುಗಳಿಂದ ಅವರು ತಮ್ಮ ದಾಳಿಯನ್ನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರೀಕರಿಸಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಮೊದಲಿನಂತೆ ಅವರು ದಾಳಿ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಪ್ರಸ್ತಾಪ ಮಾಡ್ಬೋದು, ದಾಳಿ ಮಾಡ್ತಾ ಇಲ್ಲ. ಅದರಂತೆ ಸಿದ್ದರಾಮಯ್ಯ ಬೆಂಬಲಿಗರ ವಿಚಾರವಂತೂ ಅವರು ಮಾತನಾಡಲ್ಲ. ಅವರು ಸಂಪೂರ್ಣವಾಗಿ ಈಗ ಕಾನ್ಸಂಟ್ರೇಟ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ. ಪ್ರತಿದಿನ ಒಂದಲ್ಲ ಒಂದು ವಿಚಾರವನ್ನು ಎತ್ತಿಕೊಂಡು ಅವರು ಸತತವಾಗಿ ದಾಳಿ ನಡೆಸಿದ್ದಾರೆ. ಅದು ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು ತಮ್ಮ ಆಧಿಪತ್ಯದಲ್ಲಿ ಉಳಿಸಿಕೊಳ್ಬೇಕು ಅಂತ. ಅದು ಸುಲಭವಲ್ಲ ಅನ್ನುವ ಅರಿವು ಕೂಡ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗಿದೆ. ಕಳೆದ ಚುನಾವಣಾ ಫಲಿತಾಂಶವೇ ಇದಕ್ಕೆ ಸಾಕ್ಷಿಯಾದದ್ದು. ಆದ್ದರಿಂದ ತಮ್ಮ ಕುಟುಂಬದ ಹಿತಾಸಕ್ತಿಯನ್ನು, ತಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸತತ ದಾಳಿ ನಡೆಸ್ತಿದ್ದಾರೆ. ಅದರಂತೆ ತಮ್ಮ ಮನಸ್ಸಿನಲ್ಲಿ ಇರುವುದನ್ನು ಕೂಡ ಅವರು ಹಲವು ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತೆ ತಿಹಾರ್ ಜೈಲಿಗೆ ಹೋಗಬಹುದು ಅನ್ನುವ ಮಾತನ್ನು ಅವರು ಆಡಿದ್ದಾರೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವರನ್ನು ತಿಹಾರ್ ಜೈಲಿಗೆ ಕಳಿಸುವುದಕ್ಕೆ ಏನು ಬೇಕೋ ಅದು ನಾನು ಮಾಡ್ತೀನಿ ಅಂತ. ಯಾಕೆಂದರೆ ಅವರಿಗೆ ಈಗ ಹೊಸ ಸ್ನೇಹಿತರು ದೊರಕಿದ್ದಾರೆ. ಅದು ಬಿ ಜೆ ಪಿಯವರು, ಅಮಿತ್ ಶಾ ಅವರು. ಸೊ ಈ ಒಂದು ಸಂಬಂಧವನ್ನು ಬಳಸಿಕೊಂಡು ತಮ್ಮಿಬ್ಬರಿಗೂ ಸಮಾನ ವೈರಿಯಾದಂಥ ಡಿ ಕೆ ಶಿವಕುಮಾರ್ ಅವರನ್ನು ಹತ್ತಿಕ್ಕಬೇಕು ಅನ್ನುವುದು ಅವರ ಉದ್ದೇಶ. ಸೊ ಈ ಬೆಂಬಲಿಗರ ವಿಚಾರಕ್ಕೆ ಬಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ನೀವು ನೀಡಿರುವ ಹೇಳಿಕೆ, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆಗಳನ್ನು ಗಮನಿಸಿ, ಅವರ ಟಾರ್ಗೆಟ್ ಯಾರಾಗಿದ್ದಾರೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಸ್ಥಳೀಯ ರಾಜಕೀಯ. ಸೊ ಅದರಂತೆ ಯಾರಾದರೂ ಲಿಂಗಾಯತರು ಮುಖ್ಯಮಂತ್ರಿ ಆಗುವ ಸ್ಥಿತಿ ಬಂದರೆ ನಾನೇ ಆಗಬೇಕು ಅನ್ನುವ ಮಾತನ್ನು ಎಂ ಬಿ ಪಾಟೀಲರು ಹೇಳ್ತಾರೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಪ್ರತ್ಯಕ್ಷವಾಗಿ ಬಿಟ್ಟ ಬಾಣ. ಇನ್ನು ಸಚಿವ ರಾಜಣ್ಣ ಅವರು ಕೂಡ ಅದೇ ರೀತಿ ಮಾತನಾಡ್ತಿದ್ದಾರೆ. ಸೊ ಕೆ ಜೆ ಜಾರ್ಜ್, ಬೈರತಿ ಸುರೇಶ್ ಇಂಥವರು ಸಿದ್ದರಾಮಯ್ಯನವರ ಜೊತೆ ಇದ್ದಾರೆ. ಸೊ ಇದಕ್ಕೆಲ್ಲ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಇದೆಯೇ ಇಲ್ಲವೇ ಅನ್ನುವುದು ನಾವು ಯಾವುದೇ ಸಾಕ್ಷ್ಯ ಇಲ್ಲದೆ ಹೇಳೋದಕ್ಕೆ ಆಗಲ್ಲ. ಆದರೆ 5 ವರ್ಷವನ್ನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರೈಸಬೇಕು ಅನ್ನುವ ಈ ನಾಯಕರುಗಳ ಚಟುವಟಿಕೆ ಏನಿದೆ, ಆ ಚಟುವಟಿಕೆಗೆ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಇದ್ದರೂ ಇರಬಹುದು. 2.5 ವರ್ಷದ ನಂತರ ಅಧಿಕಾರವನ್ನು ಬಿಟ್ಟುಕೊಡಕೂಡದು ಅಂತ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲರ ಗುರಿ ಒಂದೇ, ನಾಗಾಲೋಟದಲ್ಲಿ ಓಡುತ್ತಿರುವ ಡಿ ಕೆ ಶಿವಕುಮಾರ್ ಅವರನ್ನು ತಡೆಯುವುದು, ಅವರನ್ನು ಹಿಮ್ಮೆಟ್ಟಿಸುವುದು, ಅವರನ್ನು ದುರ್ಬಲಗೊಳಿಸುವುದು. ಇದು ಉದ್ದೇಶ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಸಿದ್ದರಾಮಯ್ಯನವರ ಬೆಂಬಲಿಗರು ಅಮಿತ್ ಶಾ ಮತ್ತು ಸನ್ಮಾನ್ಯ ಡಿ ಕೆ
ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಅವರೆಲ್ಲರ ಗುರಿ ಒಂದೇ ಇದ್ದಂತೆ ಕಾಣುತ್ತೆ. ಅದು ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು. 3 ಜನರು ಬೇರೆ ಬೇರೆ ಪಕ್ಷಕ್ಕೆ ಸೇರಿದರು. ಇವರೆಲ್ಲರ ಎಜೆಂಡಾ ಏನಿದೆ ಅದು ಒಂದೇ ಆದಂತೆ ಕಾಣ್ತಾ ಇದೆ. ಒಂದೇ ಗುರಿಯತ್ತ ಇವರೆಲ್ಲ ಸಾಗ್ತಾ ಇದ್ದಾರೆ ಅನ್ನೋದು. ಹಾಗಿದ್ದರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಒಂದು ಭಾಳ ಸ್ಪಷ್ಟವಾಗಿ ಸರ್ಕಾರ ದುರ್ಬಲವಾಗುತ್ತೆ. ಸರ್ಕಾರ ದುರ್ಬಲ ಆದರೆ ಕಾಂಗ್ರೆಸ್ ಪಕ್ಷ ದುರ್ಬಲ ಆಗುತ್ತೆ. ಇದರ ಅರಿವು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಂಡೈರೆಕ್ಟ್ಲಿ ಜನ ಪ್ರತಿನಿತ್ಯ ಇದನ್ನೇ ನೋಡ್ತಾ ಹೋದರೆ ಜನ ಕಾಂಗ್ರೆಸ್ಸಿಂದ ದೂರ ಸರಿಯುವ ಅಪಾಯ ಇದೆ. ಅದರಂತೆ ಈ ಒಂದು ಯತ್ನದ ಮೂಲಕ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ಈ ಪ್ರಶ್ನೆಗೂ ಉತ್ತರ ಸುಲಭವಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದರ ಶಕ್ತಿಯ ಮೇಲೆ ನಿಂತಿದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಒಂದು ಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ, ಅಥವಾ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಬಲ ಇದೆಯಲ್ಲ, ಆ ಬಲ ಕಾಂಗ್ರೆಸ್ ಹೈಕಮಾಂಡ್ನ ಶಕ್ತಿಯನ್ನು ಕಸಿದುಕೊಳ್ಳುತ್ತಾ ಅನ್ನೋದು. 3ನೇದು, ಈ ರೀತಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ದುರ್ಬಲಗೊಂಡರೆ BJP ಮತ್ತು JDS ಬಲಗೊಳ್ಳುತ್ತೆ ಅನ್ನುವ ನಂಬಿಕೆ BJP ಮತ್ತು JDS ನಾಯಕರು ಇದೆ. ಅಂದರೆ ಕಾಂಗ್ರೆಸ್ಸಿಗೆ ಏನು ಮೈನಸ್ ಆಗುತ್ತೋ ಅದು ತಮಗೆ ಪ್ಲಸ್ ಆಗುತ್ತೆ. ಈ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ ಏನು ಅಭೂತಪೂರ್ವವಾದ ಒಂದು ಜಯವನ್ನು ಸಾಧಿಸಿತ್ತು, 136 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯ ವಿಧಾನಸಭೆಯಲ್ಲಿ, ಆ ಶಕ್ತಿ ಕುಂದಬಹುದು. ಒಂದೊಮ್ಮೆ ಆ ಶಕ್ತಿ ಕುಂದಿದರೆ BJP ಬಲಗೊಳ್ಳುತ್ತೋ JDS ಬಲಗೊಳ್ಳುತ್ತೋ, 2 ಪಕ್ಷಗಳು ಸೇರಿ ಬಲವಾಗ್ತಾವೆ. 2 ಪಕ್ಷಗಳ ಸೇರಿ ಅಂದರೆ ಮೈತ್ರಿ. ಈ ಮೈತ್ರಿ ಬಲಗೊಳ್ಳುತ್ತಾ ಅಂತ ಅದನ್ನು ಹೇಳೋದು ಕಷ್ಟ. ಈ ವಿಚಾರದಲ್ಲೂ ಕೂಡ ಮೈತ್ರಿ ಏನಿದೆ, ಈ ಮೈತ್ರಿಯನ್ನು ಕರ್ನಾಟಕದ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಆದರೆ ತಕ್ಷಣಕ್ಕೆ ನೋಡಿದರೆ ಈ 5 ರಾಜ್ಯಗಳ ಚುನಾವಣೆ ಏನು ಬರ್ತಾ ಇದೆ, ಆ ಚುನಾವಣೆಗೆ ಸಂಪನ್ಮೂಲ ಹೋಗದಂತೆ ನೋಡಿಕೊಳ್ಳುವುದು, ಹಣ ಇಲ್ಲದೆ ಕಾಂಗ್ರೆಸ್ ಪರದಾಡುವಂತೆ ಮಾಡಬೇಕು ಅನ್ನುವ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ಈಡೇರಿಸುವುದಕ್ಕೆ ಸೆಂಟ್ರಲ್ ಏಜೆನ್ಸಿಗಳೆಲ್ಲ ಯತ್ನ ನಡೆಸ್ತವೆ. ಅದಕ್ಕೆ ಟಾರ್ಗೆಟ್ ಅಗೇನ್ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಈ ರಾಜ್ಯಗಳಿಗೆ ಹಂಚುವುದು ಸಾಧ್ಯ. ಸೊ ಆ ಪರಿಣಾಮ ಬೀರಬಹುದು ಅಂತ ನನಗೆ ಅನಿಸುತ್ತೆ. ಇದಾದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಇದು ಪ್ರಭಾವ ಬೀರಿ ಇನ್ನೇನೋ ಆದರೆ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಅನ್ನುವ ಆಸೆಯಲ್ಲಿ JDS ಮತ್ತು BJPಯ ಕೆಲವು ನಾಯಕರಿದ್ದಾರೆ. ಆದರೆ ಈ ವಿಚಾರದಲ್ಲೂ ಹಾಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಟ್ಟಾರೆಯಾಗಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲರ ಟಾರ್ಗೆಟ್ ಡಿ ಕೆ ಶಿವಕುಮಾರ್. ಆದ್ದರಿಂದ ಪಕ್ಷ ಭೇದವನ್ನು ಬೆರೆತು ತಮ್ಮದ ನೆಲೆಯಲ್ಲಿ ಅವರ ವಿರುದ್ಧ ಒಂದು ವ್ಯೂಹವನ್ನು ರಚಿಸಲಾಗ್ತಾ ಇದೆ. ಈ ವ್ಯೂಹ ಯಾವ ಪರಿಣಾಮ ಬೀರುತ್ತೆ ಅಂತ ಈಗಲೇ ಹೇಳುವುದು ಕಷ್ಟ. ಅದಕ್ಕೆ ಕಾಲ ಮಾತ್ರ ಉತ್ತರ ನೀಡಬರುವುದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಮ್ಮ ಸಹಾಯ ನನಗೆ ಬಹಳ ಮುಖ್ಯ. ಕೈಲಾದ ಸಹಾಯ ಮಾಡಿ. ನನ್ನ ವಿಶ್ಲೇಷಣೆಯನ್ನು ನೋಡಿ ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಸಂತೋಷ. ನಿಮಗೆ ಇಷ್ಟ ಆಗದಿದ್ದರೂ ಕೂಡ, ನನ್ನನ್ನು ಬೈದರೂ ಕೂಡ ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ. ಎಲ್ಲರಿಗೂ ಈ ಸಂಜೆ ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.